ಕಳೆದ 10 ದಿನಗಳಿಂದ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಹಲವಾರು ವಿಶೇಷತೆಗಳನ್ನು ಓದಿದ್ದೇವೆ, ನೋಡಿದ್ದೇವೆ. ಪೊಳಲಿ ಜಾತ್ರೆಯ ಸಂದರ್ಭದಲ್ಲಿ ಇಂಥದ್ದೊಂದು ವಿಶೇಷ ಸನ್ನಿವೇಶವನ್ನು ನೋಡಿರುವವರು ಕಡಿಮೆ. ಅಂತಹ ನಂಬಿಕೆ, ನಡಾವಳಿ, ಸಂಪ್ರದಾಯವಾದರೂ ಏನಿರಬಹುದು ಎಂಬ ಕುತೂಹಲಕ್ಕೆ ಇಲ್ಲಿದೆ ಸ್ಪಷ್ಟ ಉತ್ತರ. ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಧ್ವಜಾರೋಹಣವಾಗಲು ಇರುವ ಕೆಲವು ಸಂಪ್ರದಾಯಗಳಲ್ಲಿ ತಿಯಾ ಸಮಾಜ ಅನುಸರಿಸಿಕೊಂಡು ಬಂದ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಂದ್ಯ ಮಣೇಲು ಮನತನದ ಗ್ರಾಮದ ಮನೆಯಿಂದ ಭಗವತಿ ದೈವಗಳ ಭಂಡಾರ ಬಂದು ಧ್ವಜಾರೋಹಣವಾಗುವುದು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ. ಶ್ರೀ ಭದ್ರಕಾಳಿಯ ಬಿಂಬ, ಅರಸು ದೈವಗಳ ಆಯುಧ, ವಿಶೇಷವಾಗಿ ತಯಾರಿಸಲ್ಪಟ್ಟ ಕದಿರಣೆ ಹಿಡಿದು ಗುರಿಕಾರರ ನೇತೃತ್ವದಲ್ಲಿ ಸೂಟೆಯ ಮಂದ ಬೆಳಕಿನಲ್ಲಿ ಪಲ್ಗುಣಿ ನದಿಯ ತಟದವರೆಗೆ ಹೋಗಿ ದೋಣಿಯ ಮುಖಾಂತರ ಸಾಗಲು ಅಣಿಯಾಗುವ ಬಗ್ಗೆ ನಂದ್ಯ ಪೊಳಲಿಯ ಜನಾರ್ದನ ಮುಂಜೆ ಹೀಗೆನ್ನುತ್ತಾರೆ ಕೇಳಿ. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಧ್ವಜಾರೋಹಣದ ದಿನ ಪ್ರತಿ ವರ್ಷ ಮಾರ್ಚ್ ತಿಂಗಳದ 14ನೇ ತಾರೀಕಿನಲ್ಲಿ ಧ್ವಜಾರೋಹಣ ಆಪಿನವು ಪುರಲ್ದ ಕ್ರಮ. ಈ ಧ್ವಜಾರೋಹಣ ಆಪಿನಕ್ಕೆ ಕೆಲವು ಸಂಪ್ರದಾಯಗಳು ಅನಾದಿ ಕಾಲದಿಂಚಲ ನಡ್ತಂದ್ರೆ ಇದ್ರು ಐಟ್ ಈ ತಿಯಾ ಸಮಾಜಗೂ ಸೇರ್ನಂಚಿನ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರಗೂ ಸೇರ್ನ ಈ ನಂದ್ಯ ಮನೇಲು ಗ್ರಾಮದ ಈ ನಂದ್ಯ ಕ್ಷೇತ್ರವನ್ನು ಕೇಂದ್ರವಾದದಿ ಒಂದು ಮುಲ್ತೂರ್ದು ಭಗವತಿ ದೇವಿನ ಭಂಡಾರ ಪೋದು ಪುರಲ್ಡ್ ಧ್ವಜಾರೋಹಣ ಆಪಿನವು ಅನಾದಿ ಕಾಲದಿಂಚಲ ನಡತಂದು ಬೈದಿನ ಕಟ್ಟು ಅಂಚನೆ ಮೂಲು ಈ ನಂದ್ಯ ಕ್ಷೇತ್ರಡು ಇತ್ತ ಈ 7:30 ಗಂಟೆಗೆ ಸರಿಯಾದ ಮುಲ್ತ ದೈವ ದೇವರಿಗೆ ಪೂಜೆ ಆದ ಐದು ಬೊಕ್ಕ ತೂಟದ ಬೊಲ್ಪುಡು ಮುಲ್ಪ ಭಗವತಿ ಸಾನ್ನಿಧ್ಯ ಅವು ದೀಪ ಸಂಕಲ್ಪನ ಪತ್ತೊಂದು ಪೋಪಿನಿ ಅಂಚನೆ ಭದ್ರಕಾಳಿನ ಬಿಂಬ, ಅರಸು ದೈವನ ಆಯುಧ ಬೊಕ್ಕ ವಿಶೇಷವಾದ ತಯಾರು ಮಲ್ತಿನಂಚಿನ ಕದುರ್ಮುಡಿ ಇದನ್ನು ಮಾತ ಪತ್ತೊಂದು ನಂದ್ಯದ ಗುರಿಕಾರನ ನೇತೃತ್ವಡು ತೂಟದ ಬುಲ್ಪುಡು ಪಲ್ಗುಣಿ ತುದದ ಕೈತಡೆಪೋದು ಅಲ್ತಿರ್ದು ಓಡ ದಾಟದು ಅಲ್ತಿರ್ದು ಬೊಕ್ಕ ಮಾಮ್ಮಾಯಿ ಕಟ್ಟೆದಡೆಪೋದು ಅಲ್ಪ ಮಾಮ್ಮಾಯಿ ಕಟ್ಟೆಡು ದೇವರಿಗೆ ಕೈ ಮುಗಿದು ಅಲ್ತಿರ್ದು ಪುರಾಲ್ದ ದೇವಸ್ಥಾನಗೂ
ತೂಟದ ಬೊಲ್ಪುಡು ಮಾತಾ ತೀಯ ಸಮಾಜ ಬಾಂಧವ್ಯರು ಅಂಚನೆ ಬೇತೆ ಜಾತಿದಕ್ಕಲಿನ ಮಾತ ಕೂಡುಪಾಡೊಂದು ಬಾರಿ ಗೌಜಿಡಿ ಪೋಪಿನಂಚಿನ ಒಂಜಿ ಕ್ರಮ ಅನಾದಿ ಕಾಲದಿಂಚಲ ನಡತೊಂದು ಬೈದ್ರಿ. ಇದೊಂದು ಭಯಾನಕ ದೃಶ್ಯ. ರಾತ್ರಿ ಸುಮಾರು 9ರ ಆಸುಪಾಸು ಬೀಸುವ ಗಾಳಿಯ ರಂಪಿನ ಮಧ್ಯೆ ದೋಣಿ ಏರುವ ಸಮಾಜ ಶ್ರೀದೇವಿಯ ಹಾಗೂ ದೈವಗಳ ನೆನವಾರಿಕೆಯಲ್ಲೇ ನದಿ ದಾಟುತ್ತದೆ. ಪೊಳಲಿ ಕ್ಷೇತ್ರ ತಲುಪುವ ಹೊತ್ತಿಗೆ ಕ್ಷೇತ್ರಗಳ ಅಧ್ವರ್ಯುಗಳು ತೀಯ ಸಮಾಜದ ಬಾಂಧವರನ್ನು ಬರಮಾಡಿಕೊಳ್ಳುತ್ತಾರೆ. ದೇವಸ್ಥಾನಕ್ಕೆ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಶ್ರೀ ಭದ್ರಕಾಳಿ ದೇವರ ಪ್ರತಿಷ್ಠಾಪನೆ ನಡೆಸಲಾಗುತ್ತದೆ. ನಂತರವೇ ಧ್ವಜಾರೋಹಣಗೊಳ್ಳುತ್ತದೆ. ಪೊಳಲಿ ಜಾತ್ರೆ ಆರಂಭಗೊಳ್ಳುವುದು ಯಾವಾಗ ಎಂದು ಗೊತ್ತು, ಆದರೆ ಅಂತ್ಯ ಯಾವಾಗ ಎಂಬುದನ್ನು ಈ ಸಂದರ್ಭ ತಿಳಿಸಲಾಗುತ್ತದೆ ಎನ್ನುತ್ತಾರೆ ಜನಾರ್ದನ ಮುಂಜೆ. ಪುರಾಲ್ ದೇವಸ್ಥಾನದ ಜಾತ್ರೆ ಏಪ ಪಂಡದ ನಂಗೆ ಮಾತ್ರ ಗೊತ್ತುಂಡು. ಆಂಡ ಏತದಿಂತ ಜಾತ್ರೆ ಐತ ಕಡೆ ಏಪ ಪಂಪಿನವು ಎಲ್ಲ ಕಾಂಡೆ ಕೊಡಿ ಬಲಿಯಾದು
ತೇರು ಹೋಯ್ತಿದ ನೆಟ್ಟಲ್ಲ ದೇವಸ್ಥಾನದ ಆಡಳಿತ ಮಂಡಳದಕ್ಲೆಗಾವಡು, ತಂತ್ರಿ ವರ್ಗದಕ್ಲೆಗಾವಡು, ಅರ್ಚಕ ವರ್ಗದಕ್ಲೆಗಾವಡು ಅತ್ತೊಂಡ 1000 ಸೀಮದ ಏರಿಗಳ ಗೊತ್ತು ಪೂಜಿ ಆಯ್ತ ಜಾತ್ರೆ ನಿಘಂಟಾಪಿನಿ ಪೊಳಲಿ ದೇವಸ್ಥಾನದ ಚೌಟರಸುಲ್ನ ಅರಮನೆತ ಜೋಯಿಸೇರ್ನ ಕವಡೆದ ಮನೆಟ್ಟು ಅವಕ್ಕೆ ಮುಲ್ಪರ್ದೊಂಜಿ ದೇವಸ್ಥಾನದ ಪ್ರತಿನಿಧಿ ಪೋದು ಅವಳು ಚೌಟರಸುಲ್ನ ಜೋಯಿಸೇರ್ನಡೆ ಅಲ್ಪ ಇತ್ತದು ಅವಳು ಆ ಜೋಯಿಸೇರ್ ಪಂಡಿನ ದಿನೋನು ಕೇಂಡದು ಇನಿ ರಾತ್ರಿ ಪುರಲ್ ದೇವಸ್ಥಾನ ಬರ್ತದೆ ಎಲ್ಲ ಕಾಂಡೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪಿರೋಡು ಆರ್ಬೋದು ಉಂತುವೇರು ಅಡೆಗೆ ಪುರಲ್ ದೇವಸ್ಥಾನದ ಶೇರಿಗಾರರು ಪೋದು ಆರ್ನಕ್ಕೆ ಬಿಡ್ದು ಆರ್ನ ಬಾಯಿಡ್ದು ಮೇರ್ನಕ್ಕೆ ಬಿಕ್ಕ ಬಂಡದು ಐನು ಬಾರಿ ಗೌಪ್ಯಡು ದೇವಸ್ಥಾನದ ಎದುರುgu ಬರ್ತದೆ ಅಲ್ಪ ಆರಡಲೆಪ್ಪೆರೊಂತಿನ ಅರಸು ದೈವನ ಕೆಬಿಟ್ಟು ಪನ್ಪೇರು ಐನು ಬೊಕ್ಕ ಘಂಟಾಘೋಷವಾದ ಅಲ್ಪ ದೇವಸ್ಥಾನದ ಏತದಿಂತ ಜಾತ್ರೆ ಪಂಡದು ಅಲ್ಪ ಅನೌನ್ಸ್ ಮಲ್ಪಣವು ಅವು ಕ್ರಮ ಒಂದು ಪುರಲ್ ದೇವಸ್ಥಾನದ ವಿಶೇಷ. ನಂತರ ಶ್ರೀದೇವರ ಕವಚ ಬಲಿ ನಡೆಯುತ್ತದೆ. ಶ್ರೀದೇವರು ರಥವನ್ನೇರಿ ರಥೋತ್ಸವ ನಡೆಸಲಾಗುತ್ತದೆ. ಬಳಿಕ ಕುದಿ ಕರೆಯುವ ವಿಶೇಷ ಕಾರ್ಯಕ್ರಮ ನಡೆಯುತ್ತದೆ.